ಸಜ್ಜನ ಸಮಾಜ ಬಂಧುಗಳೇ ಹಾಗೂ ಶ್ರದ್ಧೆಯ ತಾಯಿ ತಂಗಿಯರೇ, ನಮ್ಮ ಸಮಾಜಕ್ಕೆ ನದಿಗಳ ಬಗ್ಗೆ ಅದೆಷ್ಟು ಶ್ರದ್ಧೆ. ಪರ್ವತಗಳಲ್ಲಿ ಹುಟ್ಟಿ ಸಾಗರ ಸೇರುವ ಜಲಪ್ರವಾಹಗಳು ನದಿಯ ರೂಪದಲ್ಲಿ ನಮ್ಮ ಸಮಾಜದಲ್ಲಿ ಗುರುತಿಸಲ್ಪಟ್ಟಿದ್ದಾವೆ. ಅವು ನೈರ್ಮಲ್ಯದ ಸಂಕೇತ. ನೀರು ಕೇವಲ H2O ಅಲ್ಲ, ನಮ್ಮ ಪಾಲಿಗೆ ಅದು ತಾಯಿ. ಭಗವಾನ್ ವೇದವ್ಯಾಸರಂತೂ ವಿಶ್ವಸ್ಯ ಮಾತರಃ ಅಂತ ಹೇಳ್ತಾ ನದಿಗಳನ್ನು ಮಾತೃತ್ವದ ಸ್ಥಾನದಲ್ಲಿ ನಿಲ್ಲಿಸಿ ನಮಿಸಿದ್ದಾರೆ. ನದಿಗಳ ಹೆಸರನ್ನ ನಮ್ಮ ಅಕ್ಕ ತಂಗಿರಿಗೂ ಇಟ್ಟು ಗೌರವಿಸಿದ ಸಮಾಜ ನಮ್ಮದು. ಗೋವುಗಳು ನಮಗೆ ಮಾತೃಸ್ವರೂಪಿ. ಗಾವೋ ವಿಶ್ವಸ್ಯ ಮಾತರಃ ಅಂದರೆ ಹಸು ಜಗತ್ತಿಗೆ ತಾಯಿ ಅಂತ ಋಷಿಗಳು ಸಾರಿದರು. ಆ ಹಸುಗಳನ್ನು ಗಂಗಾ, ಯಮುನಾ, ನಂದಿನಿ, ಕಪಿಲೆ ಇತ್ಯಾದಿ ನದಿಗಳ ಹೆಸರಿನಿಂದ ಕರಿತೀವಿ. ಎಲ್ಲ ಶುಭ ಶೋಭನ ಸಮಾರಂಭಗಳಲ್ಲಿ ಗಂಗಾ, ಯಮುನಾ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಮೊದಲಾದ ಸಪ್ತ ಜಾಹ್ನವಿಗಳನ್ನು ಕರತಲಕ್ಕೆ ಆವಾಹನ ಮಾಡ್ತೀವಿ, ಕಲಶಕ್ಕೆ ಆವಾಹನ ಮಾಡ್ತೀವಿ. ನಮ್ಮ ಸಂಸ್ಕೃತಿ ಅರಳಿದ್ದೇ ನದಿ ತೀರದಲ್ಲೇ. ವೈದಿಕ ಋಷಿಗಳ ಸೂಕ್ತಗಳು ಸಪ್ತ ಸಿಂಧೂ ಪ್ರದೇಶದಲ್ಲಿ ರಚನೆಯಾದವು. ಋಷಿ ಮುನಿಗಳ ತಪಃಪ್ರಧಾನವಾದ ಸಂಸ್ಕೃತಿ ಗಂಗೆ ದಡದಲ್ಲಿ ನಿರ್ಮಾಣವಾಯಿತು. ಮನುಕುಲದ ಮೊದಲ ರಾಜಧಾನಿ ಅಯೋಧ್ಯ ಸರಿಯೂ ನದಿ ತೀರದಲ್ಲಿದೆ. ಚಂದ್ರವಂಶೀಯರ ರಾಜಧಾನಿಗಳಾದ ಹಸ್ತಿನಾವತಿ ಮತ್ತು ಇಂದ್ರಪ್ರಸ್ಥಗಳು ಗಂಗಾ ಮತ್ತು ಯಮುನೆಯರ ದಡದಲ್ಲಿ ನಿರ್ಮಾಣವಾದವು. ಭಕ್ತಿ ಪಂಥ ಪರಿಪುಷ್ಟವಾದದ್ದು ಯಮುನೆ ಮತ್ತು ತುಂಗಭದ್ರೆಯರ ದಡದಲ್ಲಿ. ಪ್ರಯಾಗದ ತ್ರಿವೇಣಿ ಸಂಗಮ ಯಜ್ಞ ಪ್ರಧಾನ ಮತ್ತು ಪೂಜಾ ಪ್ರಧಾನ ಸಂಸ್ಕೃತಿಗಳ ಸಂಗಮ ಕ್ಷೇತ್ರವಾಯಿತು. ನರ್ಮದಾ ಗೋದಯರ ದಡದಲ್ಲಿ ವಿಕ್ರಮ ಶಾಲಿವಾಹನರ ಪರಾಕ್ರಮಗಳು ಮೆರೆದವು. ಮಹಾರಾಷ್ಟ್ರದ ಭಕ್ತಿ ಸಾಹಿತ್ಯ ಕುಸುಮ ಅರಳಿದ್ದೇ ಗೋದಾವರಿ ನದಿ ದಡದಲ್ಲಿ. ಶ್ರೀ ಸಮರ್ಥ, ಶಿವಾಜಿ, ವಿದ್ಯಾರಣ್ಯ, ಹರಿಹರ, ಬುಕ್ಕ, ನಾನಾ ಫೆಡನವೀಸ್ ಮತ್ತು ರಾಮಶಾಸ್ತ್ರಿ ಪ್ರಭುಣೆ ಒಂದೇ ಮಾತಲ್ಲಿ ಹೇಳೋದಾದರೆ, ದಕ್ಷಿಣದ ಸಾಧುತ್ವ, ವೀರತ್ವ, ನ್ಯಾಯನಿಷ್ಠೆ, ಮುತ್ಸದಿತನ, ಧರ್ಮ, ಸದಾಚಾರ, ಸೇವೆ, ಉದಾರತೆ ಈ ಎಲ್ಲ ಸದ್ಗುಣಗಳು ಕೃಷ್ಣೆ, ಗೋದೆ, ತುಂಗೆಯರ ವಾತ್ಸಲ್ಯಪೂರ್ಣ ಆರೈಕೆಯಿಂದ ಹೊರಹೊಮ್ಮಿದ್ದಾವೆ. ಕಾವೇರಿಯಂತೂ ಆಕೆ ದಕ್ಷಿಣದ ಗಂಗೆ. ಚೋಳರು, ಪಲ್ಲವರು ಕಾವೇರಿಯನ್ನು ಸಾಕ್ಷಿಯನ್ನಾಗಿಟ್ಟುಕೊಂಡು ಪರಾಕ್ರಮವನ್ನು ಮೆರೆದಿದ್ದಾರೆ. ವೈದಿಕ ಸಂಸ್ಕೃತಿಯ ಜ್ವಲಂತ ಅಭಿಮಾನದ ಕೇಂದ್ರವಾಗಿದ್ದ ವಿಜಯನಗರ ಸಾಮ್ರಾಜ್ಯ ಎದ್ದು ನಿಂತಿದ್ದು ತುಂಗಭದ್ರೆಯ ದಡದಲ್ಲಿ. ಸಾಯಣಾಚಾರ್ಯರು ಇದರ ದಡದಲ್ಲೇ ಕುಳಿತು ವೇದಗಳಿಗೆ ಭಾಷ್ಯವನ್ನು ಬರೆದರು. ಹೀಗೆ ಒಂದೊಂದು ನದಿಯೂ ಸಂಸ್ಕೃತಿಯ ಒಂದೊಂದು ಪ್ರವಾಹ. ಗಂಗೆ, ತುಂಗೆಯರ ನಿರ್ಮಲ ಸಲಿಲೆಗಳ ಸ್ವಚ್ಛ, ಶೀತಲ, ಅಖಂಡ ಪ್ರವಾಹವನ್ನು ಕಂಡ ಬಳಿಕ ಕವಿಶ್ರೇಷ್ಠರ ಪ್ರತಿಭೆ ಹೊರಬರದೆ ಇರಲಿಕ್ಕೆ ಸಾಧ್ಯನಾ? ವಾಲ್ಮೀಕಿ, ವ್ಯಾಸ, ಭಾಸ, ಕಾಳಿದಾಸ, ಕಂಬ, ಶಂಕರ, ತುಳಸಿ, ಜಗನ್ನಾಥ ಪಂಡಿತ ಇತ್ಯಾದಿ ಕವಿ ಮಹಾಕವಿಗಳು ನದಿ ಸ್ತವನಕ್ಕಾಗಿ ತಮ್ಮ ವಾಗ್ವೈಭವವನ್ನು ಪೂರ್ಣ ಪ್ರಮಾಣದಲ್ಲಿ ಬಳಸಿಕೊಂಡರು. ಈ ತೀರ್ಥಗಳ ಸೇವನೆಯ ಬಗ್ಗೆ ನಮ್ಮ ಹಿರಿಯರ ನಂಬಿಕೆ ಹೇಗಿತ್ತು ಗೊತ್ತಾ? ಇವೆಲ್ಲ ಭಾವನೆಗಳು. ಇದನ್ನೆಲ್ಲ ವಿಜ್ಞಾನದ ಹಿನ್ನೆಲೆಯಲ್ಲಿ ನಾವು ವಿಶ್ಲೇಷಣೆ ಮಾಡಬಾರ್ದು. ಶ್ರದ್ಧೆಯ ಸಂಗತಿಗಳಿವೆಲ್ಲ. ಪ್ರತಿಯೊಂದು ಸಮಾಜಕ್ಕೆ ಮೂಲಭೂತವಾಗಿ ಒಂದಷ್ಟು ನಂಬಿಕೆಗಳು ಮತ್ತು ಶ್ರದ್ಧೆಗಳು ಇರ್ತವೆ. ಈ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಹೇಳ್ತಾ ಇದ್ರು, ಸರಸ್ವತಿ ತೀರ್ಥ ಸೇವನೆಯಿಂದ 10 ದಿವಸದಲ್ಲಿ ಪಾಪ ದೂರವಾಗುತ್ತೆ, ಯಮುನೆಯ ಸೇವನೆಯಿಂದ ಸೋಮಯಾಗದ ಫಲ ಪ್ರಾಪ್ತವಾಗುತ್ತೆ, ಗಂಗೆಯ ಒಂದು ಬಿಂದು ಕುಡಿದರೆ ಸಾಕು ಅದರಿಂದ ಪಾಪ ದೂರವಾಗುತ್ತೆ ಅನ್ನೋ ವಿಶ್ವಾಸ ನಮ್ಮದು. ನರ್ಮದೆ ಆ ನೀರನ್ನು ಕುಡಿಯೋದೇ ಬೇಡ, ದರ್ಶನ ಮಾತ್ರದಿಂದ ಪಾಪ ದೂರ. ಕಾವೇರಿ ಮತ್ತು ಗೋದೆಯರು ನೋಡೋದು ಬೇಡ, ಸ್ಮರಣ ಮಾತ್ರದಿಂದ ಪಾಪ ದೂರುವಂತೆ. ಗಂಗೆ ಮೊದಲಾದ ನದಿಗಳ ಬಗೆಗಿನ ನಮ್ಮ ಈ ಶ್ರದ್ಧೆಯನ್ನ ನಮ್ಮ ಹಿರಿಯರು ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ರು. ಪ್ರಾತಿನಿಧಿಕವಾಗಿ ಯಮುನಾ ಮತ್ತು ಗಂಗಾ ಈ 2 ನದಿಗಳ ಬಗ್ಗೆ ಎರಡೆರಡು ಮಾತು ನಿಮ್ಮ ಗಮನಕ್ಕೆ ತರ್ತೀನಿ. ಯಮುನಾ ನಮ್ಮ ನಾಡಿನ ಶ್ರೇಷ್ಠ ನದಿಗಳಲ್ಲೊಂದು. ಎಲ್ಲ ಕಡೆ ಗಂಗೆ ಜೊತೆಯಲ್ಲಿ ಯಮುನೆಯನ್ನು ಉಲ್ಲೇಖ ಮಾಡ್ತೀವಿ. ಗಂಗೆಯಂತೆ ಇವಳು ಹಿಮಾಲಯದಲ್ಲೇ ಜನಿಸೋದು. ಉತ್ತರ ಭಾರತದ ಬಹುದೊಡ್ಡ ಭಾಗವನ್ನು ಹಸಿರುಗೊಳಿಸಿ ಕೊನೆಯಲ್ಲಿ ಗಂಗೆಯಲ್ಲಿ ಲೀನವಾಗ್ತಾಳೆ. ಯಮುನೋತ್ತರಿಯಿಂದ ಹೊರಟ ಈಕೆ ಹಿಮಾಲಯದ ಶ್ರೇಣಿಗಳಲ್ಲಿ ಸುಮಾರು 80 ಮೈಲಿಗಳ ದುರ್ಗಮ ದಾರಿಯನ್ನು ದಾಟಿ ಮೈದಾನ ಪ್ರದೇಶವನ್ನು ಸೇರ್ತಾಳೆ. ಹಿಮಗಿರಿಯಿಂದ ಬರುವಾಗ ಬೌನ್ಸ್, ಗಿರಿ ಮತ್ತು ಅಸನ್ ಅನ್ನೋ ನದಿಗಳು ಯಮುನೆಯ ಒಡಲನ್ನು ಸೇರ್ತಾವೆ. ಚಂಬಲ್, ಸೇಂಗರ್, ಬೇತಾವ್ ಮತ್ತು ಕೇನ್ ಈ ನದಿಗಳು ಮೈದಾನಕ್ಕಿಳಿದ ಯಮುನೆಯನ್ನು ಸೇರ್ತಾವೆ. ಮುಂದೆ ಅವಳ ಆಳ, ಅಗಲ, ಹಿರಿಮೆ, ಗರಿಮೆಗಳು ಹೆಚ್ಚುತ್ತಾ ಹೋಗ್ತವೆ.
ಹೀಗೆ ಮೈದುಂಬಿ ಹರಿವ ಯಮುನೆ ಪ್ರಯಾಗ ಕ್ಷೇತ್ರದಲ್ಲಿ ಗಂಗೆಯನ್ನು ಬಂದು ಸೇರ್ತಾಳೆ. ಈ ಎರಡೂ ದಿವ್ಯ ನದಿಗಳ ಸಂಗಮ ಕ್ಷೇತ್ರದಲ್ಲಿ ಸ್ನಾನ ಮಾಡಿ ಪವಿತ್ರರಾಗುವುದಕ್ಕೋಸ್ಕರ ಲಕ್ಷ ಲಕ್ಷ ಯಾತ್ರಿಕರು ಪ್ರತಿ ವರ್ಷ ಪ್ರಯಾಗಕ್ಕೆ ಧಾವಿಸ್ತಾರೆ. ಯಮುನೆ ಆಗಾಗ್ಗೆ ತನ್ನ ಪಾತ್ರವನ್ನು ಬದಲಿಸಿದ ಸಂಗತಿ ಇತಿಹಾಸದಲ್ಲಿ ಕಂಡುಬರುತ್ತೆ. ಪೌರಾಣಿಕ ಮತ್ತು ಐತಿಹಾಸಿಕ ದಾಖಲೆಗಳಲ್ಲಿ ಆಕೆ ಪಾತ್ರ ಬದಲಾಯಿಸಿದ ಸಂಗತಿ ನಮೂದಿಸಲ್ಪಟ್ಟಿದೆ. ಮೊದಲು ಆಕೆ ಮಧುವನದ ಬಳಿ ಹರಿತಾ ಇದ್ಲು. ಮಧುವನದಲ್ಲಿ ಯಮುನೆಯ ತೀರದಲ್ಲಿ ಶತ್ರುಘ್ನನು ಮಥುರಾ ನಗರವನ್ನು ಸ್ಥಾಪಿಸಿದ ಉಲ್ಲೇಖ ರಾಮಾಯಣದಲ್ಲಿದೆ. ಕೃಷ್ಣನ ಸಮಯದಲ್ಲೇ ಯಮುನೆಯ ಪ್ರವಾಹ ಕಠಾರ ಕೇಶವದೇವ್ ಅಂತಕ್ಕಂಥ ಮಥುರೆಯ ಪುಣ್ಯಸ್ಥಳದ ಬಳಿ ಹರಿತಾ ಇತ್ತಂತೆ. ಬೌದ್ಧ ಪಂಥ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಯಮುನೆಯ ಉಭಯ ತೀರಗಳಲ್ಲಿ ಅವರ ಸಂಗ್ರಾಮಗಳಿದ್ವು. ಆಗ ಯಮುನೆ ಕೇಶವದೇವ್ ಮಂದಿರದಿಂದ ಸಾಕಷ್ಟು ದೂರ ಸರಿದಿದ್ಲು. ವಲ್ಲಭ ಸಂಪ್ರದಾಯದ ಸಾಹಿತ್ಯವನ್ನು ಅಧ್ಯಯನ ಮಾಡಿದಾಗ ಯಮುನೆಯ ಇನ್ನಷ್ಟು ವಿವರಗಳು ಸಿಗ್ತವೆ. ಅದರ ಪ್ರಕಾರ ಯಮುನೆಯ 2 ಕವಲುಗಳು ಹರಿತಾ ಇದ್ವು. ಒಂದು ಕವಲು ನಂದಗಾಂವ್, ಬರ್ಸಾನ ಮತ್ತು ಸಂಕೇತ್ ಅನ್ನುವ ಗ್ರಾಮಗಳನ್ನು ಹಾದು ಗೋವರ್ಧನ ಕ್ಷೇತ್ರದ ಬಳಿ ಜಮುನಾವತ ಅನ್ನೋ ಜಾಗಕ್ಕೆ ಹೋದರೆ, ಇನ್ನೊಂದು ಪ್ರವಾಹ ಬೀರ್ಘಾಟದ ಸಮೀಪದಿಂದ ಗೋಕುಲವನ್ನು ಪ್ರವೇಶ ಮಾಡ್ತಾ ಇತ್ತು. ಮುಂದೆ ಈ 2 ಕವಲುಗಳು ಒಂದುಗೂಡಿ ಆಗ್ರಾದ ಕಡೆಗೆ ಮುಂದುವರಿತಾ ಇದ್ವು. ಆಕೆಯ ತೀರದಲ್ಲಿ ಅನೇಕ ವನಗಳು, ಹುಲ್ಲುಗಾವಲುಗಳು ಇರ್ತಿದ್ವು. ಶ್ರೀಕೃಷ್ಣ ಗೋಪಬಾಲರೊಂದಿಗೆ ಅಲ್ಲಿ ಗೋವುಗಳನ್ನು ಮೇಯಿಸುತ್ತಾ ಇದ್ದ ಘಟನೆ ಮಹಾಭಾರತದಲ್ಲಿ ಅತ್ಯಂತ ಪರಿಚಿತವಾಗಿರತಕ್ಕಂಥ ಸಂಗತಿ. ಪುರಾಣದಲ್ಲಿ ಯಮುನೆಯ ಬಗ್ಗೆ ಒಂದು ಘಟನೆ ಹೇಳ್ತಾರೆ. ಅವಳು ಸೂರ್ಯನ ಮಗಳಂತೆ, ಯಮನ ತಂಗಿಯಂತೆ. ಸೂರ್ಯನಿಗೆ ಸಂಜ್ಞಾದೇವಿ ಮತ್ತು ಛಾಯಾದೇವಿ ಅಂತ 2 ಮಡದಿಯರು. 2 ವಿಶ್ವಕರ್ಮನ ಮಕ್ಕಳು. ವೈವಸ್ವತನು ಸಂಜ್ಞಾದೇವಿಯಿಂದ ಶ್ರದ್ಧದೇವ, ಯಮ, ಯಮುನೆ ಈ 3 ಮಕ್ಕಳನ್ನು ಪಡೆದ. ಸಂಜ್ಞಾದೇವಿಯ ನೆರಳು ಅಂತ ಭಾವಿಸಲಾದ ಛಾಯಾದೇವಿಯಿಂದ ಶನಿ, ಸವರ್ಣಿಮನು ಮತ್ತು ತಪತಿ ಈ 3 ಮಕ್ಕಳನ್ನ ಸೂರ್ಯ ಭಗವಾನ್ ಪಡೆದಿದ್ದಾನೆ. ಯಮುನೆ ಮತ್ತು ತಪತಿ ಇವರಿಬ್ಬರು ಜಲರೂಪ ಧಾರಣೆ ಮಾಡಿ ಲೋಕ ಕಲ್ಯಾಣದ ಕಾರ್ಯವನ್ನು ಪ್ರಾರಂಭ ಮಾಡಿದರು. ಭಾರತದ ರಾಜಧಾನಿ ದೆಹಲಿ ಯಮುನೆಯ ದಡದಲ್ಲಿದೆ. ಅನೇಕ ರಾಜಕೀಯ ಘಟನೆಗಳು ಇವಳ ದಡದಲ್ಲಿ ನಡೆದಿದ್ದಾವೆ. ಅನೇಕ ಯುದ್ಧಗಳು, ವಿಧ್ವಂಸ ಮತ್ತು ರಕ್ತಪಾತವನ್ನ ಈಕೆ ಕಂಡಿದ್ದಾಳೆ. ಪಾಂಡವರು ಖಾಂಡವ ದಹನ ಮಾಡಿ ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿದ್ದು ಇವಳ ದಡದಲ್ಲೇ. ಆ ಬಳಿಕ ಕಾಲಪ್ರವಾಹದಲ್ಲಿ ಅನೇಕ ದೇಶೀಯ ಮತ್ತು ವಿದೇಶೀಯ ಪ್ರಭುತ್ವಗಳನ್ನು ಇಂದ್ರಪ್ರಸ್ಥ ಕಂಡಿದೆ. ರಾಮಚರಿತ ಮಾನಸ ಈ ಹಿಂದಿಯ ಮಹಾನ್ ಗ್ರಂಥವನ್ನು ಬರೆದ ಸಂತ ಕವಿ ತುಳಸಿದಾಸರು ಜನಿಸಿದ್ದು ಯಮುನಾ ತೀರದ ರಾಜಾಪುರದಲ್ಲಿ. ಯಮುನಾ ತೀರದ ಪ್ರಾಕೃತಿಕ ಸೌಂದರ್ಯ ಅದ್ಭುತ. ನಮ್ಮ ನಾಡಿನ ಹಲವಾರು ರಾಜಕೀಯ ಏರಿಳಿತಗಳಿಗೆ ಆಕೆ ಸಾಕ್ಷಿ. ಗಂಗಾ ಮತ್ತು ಯಮುನಾ ಈ 2 ಸಹೋದರಿಯರಲ್ಲೇ ಯಮುನೆ ಹಿರಿದಾಗಿ ಗಂಭೀರವಾಗಿ ಕಾಣ್ತಾಳೆ. ಕೃಷ್ಣ ಭಗಿನಿ ದ್ರೌಪದಿಯಂತೆ, ಕೃಷ್ಣವರ್ಣೆ ಮತ್ತು ಮಾನಿನಿಯಂತೆ ಕಾಣ್ತಾಳೆ. ಇವಳು ಮುಂದೆ ಗಂಗೆ ಪಾಪ ಬಡಪಾಯಿ, ಮುಗ್ಧೆ. ಆದರೆ ದೇವಾದಿದೇವ ಮಹಾದೇವರೇ ಅವಳನ್ನು ಸ್ವೀಕಾರ ಮಾಡ್ದ. ಆದ್ದರಿಂದ ಯಮುನೆ ತನ್ನ ದೊಡ್ಡಸ್ತಿಕೆಯನ್ನು ಮರೆತು ಗಂಗೆಗೆ ಹಿರಿತನದ ಸ್ಥಾನವನ್ನು ಕೊಟ್ಟಿದ್ದಾಳೆ. ಯಮುನೆಯ ನೀರಿಗೆ ಸಾಮ್ರಾಜ್ಯ ನಿರ್ಮಾಣದ ಶಕ್ತಿ ಇದೆ ಅಂತ ಕಾಣುತ್ತೆ. ಪಾಂಡವರಿಂದ ಪ್ರಾರಂಭಿಸಿ ವಿಧರ್ಮಿ ಔರಂಗಜೇಬನ ತನಕ, ನಾನಾ ಬಂಡಾಯಗಳಿಂದ ಹಿಡಿದು ಸ್ವಾಮಿ ಶ್ರದ್ಧಾನಂದರ ಬಲಿದಾನದ ತನಕ ಇಡೀ ಇತಿಹಾಸ ಆಕೆಯ ಸ್ಮರಣ ಸಂಗ್ರಹಾಲಯದಲ್ಲಿದೆ. ಯಮುನೆಯ ದಡದಲ್ಲಿ ಅತ್ಯಾಚಾರಕ್ಕೊಳಗಾದ ಮೊಘಲ್ ಶಾಸಿತ ನಗರಗಳ ಬೇರಿ ನಗಾರಿಗಳು ಶಾಂತವಾಗಿದ್ದಾವೆ. ಆದರೆ ಮಥುರಾ ಬೃಂದಾವನಗಳ ಕೊಳಲಿನ ಧ್ವನಿ ಇನ್ನೂ ಕೇಳ್ತಾ ಇದ್ದೀವಿ. ಯಾವ ಯಮುನೆ ಕಾಳಿಂಗ ಮರ್ಧನವನ್ನು ಕಂಡಳೋ ಅವಳೇ ಕಂಸನ ವಧೆಯನ್ನೂ ನೋಡಿದ್ಲು. ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಹೊರಟ ಕೃಷ್ಣನ ಶಾಂತ ರೂಪ ಕಂಡ ಯಮುನಾ ಕುರುಕ್ಷೇತ್ರದಲ್ಲಿ ಯುದ್ಧ ಕುಶಲ ಪಾಂಚಜನ್ಯವನ್ನೂದಿ ಅರ್ಜುನನನ್ನ ಬಡೆದೆಬ್ಬಿಸದ ಗೀತಾಚಾರ್ಯನ ರೂಪದಲ್ಲಿ ನೋಡಿ ಆನಂದಿಸಿರಬೇಕು. ಬೃಂದಾವನದಲ್ಲಿ ಕೊಳಲಿನ ಇಂಪಾದ ಸ್ವರ ಆಲಿಸಿದ ಆಕೆ ಕುರುಕ್ಷೇತ್ರದಲ್ಲಿ ರೋಮಹರ್ಷಕ ಗೀತಾಸ್ವರವನ್ನೂ ಕೇಳಿರಬೇಕು. ಕೃಷ್ಣ ಭಕ್ತ ಸಂಪ್ರದಾಯದ ಅನೇಕ ಕವಿಗಳಿಗೆ, ಸಂತರಿಗೆ, ಭಕ್ತ ಭಾವುಕರಿಗೆ ಯಮುನೆ ತಾಯಿಯಂತೆ. ಆಕೆಗೆ ಪ್ರೇಮಾದರಗಳನ್ನು ಸಮರ್ಪಿಸಲಿಕ್ಕೆ ತಮ್ಮ ಪ್ರತಿಭೆಯನ್ನು ಬಳಸಿದ್ದಾರೆ ನಮ್ಮ ಕವಿಗಳು. ತಮ್ಮ ಕಾವ್ಯರಸಾಭಿಷೇಕದಿಂದ ಆಕೆಯನ್ನು ತೃಪ್ತಿಪಡಿಸಿದ್ದಾರೆ. ಸುಪ್ರಸಿದ್ಧ ಕೃಷ್ಣ ಭಕ್ತ ಕವಿ ನಂದಾದಾಸ್ ಒಂದು ಪದ್ಯದಲ್ಲಿ ಹೇಳ್ತಾರೆ, ಮನಮೋಹನ ಶ್ರೀಕೃಷ್ಣ ಎಲ್ಲರ ಮನಸ್ಸನ್ನು ಅಪಹರಿಸ್ತಾನೆ, ಅಂಥ ಕೃಷ್ಣನ ಮನಸ್ಸನ್ನ ಯಮುನೆ ಅಪಹರಿಸಿದ್ದಾಳೆ. ಕೃಷ್ಣ ಒಂದು ಕ್ಷಣವೂ ಅವಳ ವಿಯೋಗವನ್ನು ಸಹಿಸಿಕೊಳ್ಳೋದಿಲ್ಲ ಅಂತ ಹೇಳಿದ್ದಾರೆ. ಶಂಕರ ಭಗವತ್ಪಾದರು ಯಮುನೆಯನ್ನು ಕೊಂಡಾಡುವಾಗ
ಅವಳ ಚೀರದ ಮಂದ ಶೀತಲ ಗಂಧಯುಕ್ತ ಸಮೀರ ಪರಿಶ್ರಮವನ್ನು ಪರಿಹರಿಸುತ್ತೆ. ಅವಳ ಸೌಂದರ್ಯ ಮಾತಿಗೆ ನಿಲ್ಕೋದಿಲ್ಲ. ಅವಳ ಸಹವಾಸದಿಂದ ಇಡೀ ಭೂಮಿಯೇ ಪಾವನವಾಗಿದೆ. ಇಂಥ ಕಲಿಂದ ಕನ್ಯೆ ಯಮುನೆ ಸದಾ ನನ್ನ ಮನದ ಕ್ಲೇಶ ಮತ್ತು ವಿಕಾರಗಳನ್ನು ನಷ್ಟ ಮಾಡಲಿ ಅಂತ ಪ್ರಾರ್ಥಿಸಿದ್ದಾರೆ. ಭಾರತೀಯ ಸಂಸ್ಕೃತಿಯ ಮೇಲೆ ಅಚ್ಚಳಿಯದ ಮುದ್ರೆಯನ್ನು ಒತ್ತಿರುವ ಈ ನದಿ ಸಮಸ್ತ ಭಾರತೀಯರ ಗೌರವಾದರಗಳಿಗೆ ಪಾತ್ರವಾಗಿರತಕ್ಕಂಥದ್ದು ಆಶ್ಚರ್ಯದ ಸಂಗತಿ ಅಲ್ಲ. ಹಾಗೆಯೇ ಗಂಗೆ. ಗಂಗೆ ಅಂದರೆ ನಮಗೆ ಮುಕ್ತಿ ಮೋಕ್ಷಗಳ ಸಂಕೇತ, ಭಕ್ತಿಯ ಪ್ರತೀಕ. ಅವಳು ಈ ದೇಶದ ಸಾಂಸ್ಕೃತಿಕ, ಧಾರ್ಮಿಕ, ಐತಿಹಾಸಿಕ ಮತ್ತು ಸಾಮಾಜಿಕ ಬದುಕಿನ ಕೇಂದ್ರವಾಗಿದ್ದಾಳೆ. ಗಂಗೆಯನ್ನ ಜೀವನದಲ್ಲಿ ಒಮ್ಮೆ ಆದರೂ ನೋಡಬೇಕು, ಆ ತೀರ್ಥವನ್ನು ಸೇವಿಸಬೇಕು ಅನ್ನೋದು ಈ ದೇಶದ ಪ್ರತಿಯೊಬ್ಬರ ಹಂಬಲ. ಗಂಗೆನ ದಾಟೋದು ಅಂದರೆ ಜನನ ಮರಣಗಳ ಚಕ್ರವನ್ನ, ಆ ಬಂಧನವನ್ನು ಬಿಡಿಸಿಕೊಂಡಂತೆ ಅನ್ನೋದು ಭಾರತೀಯರ ನಂಬಿಕೆ. ಗಂಗೆ ಕುರಿತು ಈ ಪೂಜ್ಯ ಭಾವನೆ ಪ್ರತಿ ಹಿಂದುವಿಗೂ ರಕ್ತಗತವಾದ ಸಂಗತಿ. ಗಂಗಾ ಜಲವನ್ನು ಅಮೃತ ಅಂತ ನಂಬಿಕೊಂಡು ಬಂದಿರತಕ್ಕಂಥ ದೇಶ ನಮ್ಮದು. ಇದೇನು ಮೂಢನಂಬಿಕೆ ಅಲ್ಲ. ವಾಗ್ಭಟ ತನ್ನ ಅಷ್ಟಾಂಗ ಹೃದಯದಲ್ಲಿ ಗಂಗಾಜಲ ಆರೋಗ್ಯಕರವಾದ ಅಮೃತಮಯವಾದ ಅಂಶಗಳನ್ನು ಹೊಂದಿದೆ ಅನ್ನೋದನ್ನು ಸಾರಿ ಸಾರಿ ಹೇಳ್ತಾರೆ. ಕೊಳಕಾದ ನೀರನ್ನು ಮತ್ತೆ ಶುದ್ಧೀಕರಿಸಿಕೊಂಡು ಪುನಶ್ಚೇತನಗೊಳಿಸ್ತಕ್ಕಂಥ ಒಂದು ಅಪೂರ್ವ ಗುಣ ಗಂಗಾಜಲದಲ್ಲಿ ಇದೆ ಅನ್ನೋದನ್ನ ಆತ ತನ್ನ ಗ್ರಂಥದಲ್ಲಿ ಸಾಬೀತು ಮಾಡಿದ್ದಾನೆ. ನಮ್ಮೆಲ್ಲ ಪ್ರಾಚೀನ ಸಾಹಿತ್ಯಗಳಲ್ಲಿ ಗಂಗೆಯ ಮಹಿಮೆ ವರ್ಣಿಸಲ್ಪಟ್ಟಿದೆ. ಇದರ ಒಂದು ಗುಟುಕು ತೀರ್ಥವನ್ನ ಸೇವಿಸಿದವರ ಹತ್ರ ಯಮದೂತರು ಸುಳಿಯೋದಿಲ್ಲವಂತೆ. ಅಂದಮೇಲೆ ಇದರ ಪ್ರಭಾವ ಎಷ್ಟಿರಬೇಕು? ನಮ್ಮ ಪಾಲಿಗೆ ಗಂಗೆ ಬರೀ ನೀರಲ್ಲ, ಅದು ನಮ್ಮ ನಾಡಿನ ಉಸಿರು. ಆಕೆ ಮೈ ಮನಗಳನ್ನು ಪಾವನಗೊಳಿಸುವ ದಿವ್ಯ ರಸವಾಹಿನಿ. 3 ಲೋಕದಲ್ಲಿ ಹರಿಯೋಳು. ಭವಿಯಲ್ಲಿ ಗಂಗೆಯಾಗಿ, ಸುರಲೋಕದಲ್ಲಿ ಅಲಕೆಯಾಗಿ, ಪಿತೃಲೋಕದಲ್ಲಿ ವೈತರಣಿ ಅಂತ ಕರೆಯಲ್ಪಡ್ತಾಳೆ. ಅದಕ್ಕೋಸ್ಕರನೇ ಅವಳನ್ನು ತ್ರಿಪಥಗ ಅಂತ ಕರೆದಿದ್ದಾರೆ. ಗಂಗೆಯ ಸ್ಮರಣ ಮಾತ್ರದಿಂದ ಪರಿಹಾರವಾಗತ್ತೆ ಪಾಪ, ದರ್ಶನದಿಂದ ಸಾರ್ಥಕವಾಗತ್ತೆ ಕಣ್ಣು, ಬದುಕು ಮಂಗಲಮಯವಾಗತ್ತೆ. ಗಂಗೆಗೆ ಸಮನಾದ ತೀರ್ಥ ಇಲ್ಲ, ಕೇಶವನಿಗೆ ಹಿರಿದಾದ ದೇವರಿಲ್ಲ ಅನ್ನೋ ಮಾತನ್ನ ಮಹಾಭಾರತದಲ್ಲಿ ನಾವು ಕೇಳ್ತೀವಿ. ಗೀತೆಯಲ್ಲಂತೂ ಕೃಷ್ಣ ನದಿಗಳಲ್ಲಿ ನಾನು ಜಾಹ್ನವಿ ಅಂತ ಘೋಷಣೆ ಮಾಡಿದ್ದಾನೆ. ಗಂಗೆಯ ಬಗ್ಗೆ ಈ ಶ್ರದ್ಧೆ ಕೇವಲ ನಮ್ಮ ದೇಶದಲ್ಲಿ ಮಾತ್ರ ಇದೆ ಅಂತ ಭಾವಿಸಬೇಡಿ. ಹಿಂದೂಗಳು ಮಾತ್ರ ಅಲ್ಲ, ಅಹಿಂದುಗಳು ಕೂಡ ಗಂಗೆಯನ್ನು ಗೌರವಿಸಿದ್ದಾರೆ. ಇಡೀ ಜಗತ್ತಿನಲ್ಲಿ ಗಂಗೆಯ ಬಗ್ಗೆ ಅಸದೃಶವಾದ ಶ್ರದ್ಧೆಯನ್ನು ನಾವು ನೋಡಬಹುದು. ಇತಿಹಾಸದಲ್ಲಿ ಹುಚ್ಚು ದೊರೆ ಅಂತ ವರ್ಣಿಸಲ್ಪಟ್ಟಿರತಕ್ಕಂಥ ಮೊಹಮ್ಮದ್ ಬಿನ್ ತೊಘಲಕ್ ಸ್ನಾನಕ್ಕೆ ಪಾನಕ್ಕೆ ಗಂಗಾಜಲವನ್ನೇ ಬಳಸ್ತಾ ಇದ್ದ. ಅಕ್ಬರ್ ನಿವಾಸದಲ್ಲಿರಲಿ ಪ್ರವಾಸದಲ್ಲಿರಲಿ ಸ್ನಾನ ಪಾನಕ್ಕೆ ಗಂಗೆ ವಿನಃ ಬೇರೆ ನೀರನ್ನು ಬಳಸ್ತಾ ಇರಲಿಲ್ಲ. ಮತಾಂಧ ಹಿಂದೂ ದ್ವೇಷಿ ಔರಂಗಜೇಬ್ ಗಂಗಾವ್ರತ ಮಾಡಿಸಿದ್ದಂತೆ. ಗಂಗೆಯ ಬಗ್ಗೆ ಅವನಿಗೆ ಅಷ್ಟೊಂದು ಶ್ರದ್ಧೆ ಇತ್ತು. ಈ ಮಾತನ್ನ 17ನೇ ಶತಮಾನದಲ್ಲಿ ಭಾರತಕ್ಕೆ ಬಂದಿದ್ದ ಫ್ರೆಂಚ್ ಇತಿಹಾಸಕಾರ ಬಾರ್ನಿಯರ್ ತನ್ನ ಗ್ರಂಥದಲ್ಲಿ ಬರೆದಿಟ್ಟಿದ್ದಾನೆ. ಇಲ್ಲಿಗೆ ಮುಗಿತಾ ಅವಳು ಮೋಡಿ. ಜಗತ್ತಿನ ಯಾವುದೇ ಭಾಗಕ್ಕೆ ಹೋಗಿ ಎಲ್ಲೆಲ್ಲಿ ನಮ್ಮ ಪೂರ್ವಜರ ಪದಚಿಹ್ನೆಗಳನ್ನು ಕಾಣ್ತೇವೋ ಅಲ್ಲೆಲ್ಲ ಇವತ್ತಿಗೂ ಗಂಗೆ ಬಗ್ಗೆ ಶ್ರದ್ಧೆ ಇರೋದನ್ನು ಕಾಣಬಹುದು. ಒಮ್ಮೆ ನಮ್ಮ ನಾಡಿನ ಇತಿಹಾಸಕಾರ ಡಾಕ್ಟರ್ ಲೋಕೇಶ್ ಚಂದ್ರ ರಶಕ್ ಹೋಗಿದ್ರು. ಇವರು ಬರೋ ಸುದ್ದಿ ಗೊತ್ತಾದ ತಕ್ಷಣ ಅಲ್ಲಿನ ಜನ ಗಂಗೆ ತನ್ನಿ ಅಂತ ಹೇಳಿದ್ರು. ಇವರಿಗೆ ಆಶ್ಚರ್ಯ, ಕಮ್ಯುನಿಸ್ಟರ ದೇಶದಲ್ಲಿ ಗಂಗೆ ಬಗ್ಗೆ ಭಕ್ತಿ, ಆದರೂ ಇವರು ತೆಗೆದುಕೊಂಡು ಹೋದ್ರು. ಸೈಬೀರಿಯಾ ವಿಮಾನ ನಿಲ್ದಾಣದಲ್ಲಿ ಇಳಿತಿದ್ದಂತೆ ಗಂಗಾಜಲ ಕೊಡಿ ಅಂತ ಜನ ಬೇಡಿದ್ರು, ಆಗ್ರಹ ಮಾಡಿದ್ರು. ಅಲ್ಲೇ ಗಂಗೆಯನ್ನು ವಿತರಿಸಬೇಕಾಯಿತು. ಉದ್ಧರಣೆ ಇರಲಿಲ್ಲ. ಬೆರಳದ್ದಿ ಗಂಗಾಜಲದ ವಿತರಣೆ ಆಯಿತು. ಆ ನೂಕು ನುಗ್ಗಲ್ನಲ್ಲಿ ಸ್ವಲ್ಪ ಗಂಗಾಜಲ ಕೆಳಕ್ಕೆ ಬಿದ್ದುಬಿಡ್ತು. ಆದರೇನು ಮಾಡೋಣ, ಆ ಜನರ ಭಾವನೆ ನೋಡಿದಿರೇನೋ? ಆ ಗಂಗಾಜಲ ಬಿದ್ದು ಒದ್ದೆಯಾದಂಥ ನೆಲವನ್ನು ಮುಟ್ಟಿ ಆ ರಶ್ಯ ಜನ ತಮ್ಮ ಹಣೆಗೆ ಒತ್ಕೊಳ್ತಾರೆ. ಅದೆಂಥ ಶ್ರದ್ಧೆ ಅದು. ನಮ್ಮ ದಕ್ಷಿಣ ಪೂರ್ವದಲ್ಲಿ ಆಗ್ನೇಯ ಸಮುದ್ರದಲ್ಲಿರ್ತಕ್ಕಂಥ ಇಂಡೋನೇಷ್ಯಾವನ್ನ ಈ ದೃಷ್ಟಿಯಿಂದ ನಾವು ಗಮನಿಸಬೇಕಾಗತ್ತೆ. ಅದೊಂದು ಇಸ್ಲಾಮಿ ರಾಷ್ಟ್ರ. ಅಲ್ಲಿಂದ ಯಾರಾದರೂ ಭಾರತಕ್ಕೆ ಬಂದರೆ ವಾಪಸ್ ಹೋಗುವಾಗ ಗಂಗಾಜಲ ತೆಗೆದುಕೊಂಡು ಹೋಗ್ತಾರೆ. ಬರುವಾಗ ಗಂಗಾಜಲ ತನ್ನಿಂತ ಅಲ್ಲಿ ಜನನೂ ಹೇಳಿ ಕಳಿಸ್ತಾರೆ. ಇಂಡೋನೇಷ್ಯಾ ಇಸ್ಲಾಮಿ ದೇಶವಾದರೂ ಸಾಂಸ್ಕೃತಿಕವಾಗಿ ಭಾರತದ ಪಡಿಯೊಚ್ಚು. ಅದರ ಪುರಾತನ ಹೆಸರು ದ್ವೀಪಾಂತರ. ಈ ಹೆಸರು ಇಂಡೋನೇಷ್ಯಾದ ಗ್ರಂಥಗಳಲ್ಲೂ ಕಾಳಿದಾಸನ ಮೇಘದೂತದಲ್ಲೂ ಬಂದಿದೆ. ಇಂಡೋನೇಷ್ಯಾದಲ್ಲಿ ಬಹುಸಂಖ್ಯಾತರು ಮುಸಲ್ಮಾನರಾದರು. ಹಿಂದೂ ಪರಂಪರೆಯ ಕುರಿತು ಹೆಮ್ಮೆ ಇರತಕ್ಕಂಥವರು. ಅಲ್ಲಿನ ಬಾಲಿ ದ್ವೀಪದ ಆಕಾಶವಾಣಿ ಕೇಂದ್ರ ಪ್ರತಿನಿತ್ಯ ಗಾಯತ್ರಿ ಮಂತ್ರ ಮತ್ತು ವೇದ ಘೋಷಗಳ ಜೊತೆಗೆ ತನ್ನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುತ್ತೆ.
ಆ ರಾಷ್ಟ್ರದ ಬದುಕಿನಲ್ಲಿ ಇಂದಿಗೂ ಹಾಸು ಹೊಕ್ಕಾಗಿರುವ ಹಿಂದೂ ನಡವಳಿಕೆಗಳನ್ನು ಕಂಡಾಗ ಹೆಮ್ಮೆ ಅನಿಸುತ್ತೆ. ಎರಡನೇ ಮಹಾಯುದ್ಧದ ಬಳಿಕ ದಾಸ್ಯದಿಂದ ಹೊರಬಂದ ಇಂಡೋನೇಷ್ಯಾದ ಮೊದಲನೇ ಅಧ್ಯಕ್ಷ ಡಾಕ್ಟರ್ ಸುಕರ್ಣೋ. ಮಹಾಭಾರತದ ಕರ್ಣನ ಪಾತ್ರದಿಂದ ಪ್ರಭಾವಿತರಾದವರು ಅವರ ತಂದೆ. ಕರ್ಣನ ಪಾತ್ರ ಬಹಳ ಉದಾತ್ತವಾದದ್ದು. ಆದರೂ ಅವನು ಕೃಷ್ಣ ವಿರೋಧಿಯಾದದ್ರಿಂದ, ಅಧರ್ಮದ ಜೊತೆ ತನ್ನನ್ನು ಗುರುತಿಸಿಕೊಂಡಿದ್ದರಿಂದ ಅವನ ಹೆಸರನ್ನು ಸಾಮಾನ್ಯವಾಗಿ ಮಕ್ಕಳಿಗೆ ಇಡೋದಿಲ್ಲ. ಆದರೆ ತನ್ನ ಮಗ ಅವನಿಗಿಂತ ಒಳ್ಳೆ ಕರ್ಣನಾಗಲಿ ಅನ್ನೋ ಆಶಯದಿಂದ ಸುಕರ್ಣ ಅಂತ ಹೆಸರಿಟ್ರಂತೆ. ಎಷ್ಟು ಸುಂದರ ಚಿಂತನೆ ಇದು. ಸುಕರ್ಣ ಹೆಂಡತಿ ಹೆಸರು ರತ್ನ ಸಾರಿಕಾ ದೇವಿ. ಅವರ ಮಗಳ ಹೆಸರು ಮೇಘವತಿ ಸುಕರ್ಣ ಪುತ್ರಿ. ಸುಹೃತ, ಸುದರ್ಶನ ಈ ಎಲ್ಲ ಹೆಸರುಗಳು ಅಲ್ಲಿ ಸಾಮಾನ್ಯ. ಹಿಂದೊಮ್ಮೆ ಸುಕರ್ಣ ಅವರ ಜೊತೆಗೆ ಭಿನ್ನಾಭಿಪ್ರಾಯ ಬಂದಾಗ ವಿರೋಧಿಗಳು ಅವರನ್ನ ಪಾರ್ಲಿಮೆಂಟ್ನಲ್ಲಿ ದುರ್ಯೋಧನ ಅಂತ ಬೈದಿದ್ರು. ಅಲ್ಲಿನ ನೃತ್ಯ ನಾಟಕಗಳಿಗೆ ರಾಮಾಯಣ ಮಹಾಭಾರತಗಳೇ ಆಧಾರ. ಘಟೋದ್ಗಜ ಅಲ್ಲಿನ ಜನಪ್ರಿಯ ಪಾತ್ರಗಳಲ್ಲೊಂದು. ಇಂಡೋನೇಷ್ಯಾದ ರಾಜ್ಯಾಂಗದ ಹೆಸರು ಪಂಚಶೀಲ. ಧರ್ಮೋ ರಕ್ಷತೆ ರಕ್ಷಿತಃ ಅನ್ನೋದು ಆ ದೇಶದ ಧ್ಯೇಯವಾಕ್ಯ. ನಮ್ಮ ದೇಶದ್ದು ಇಂಡಿಯನ್ ಏರ್ಲೈನ್ಸ್ ಆದರೆ ಆ ದೇಶದ್ದು ಗರುಡ ಏರ್ಲೈನ್ಸ್. ನಮ್ಮ ಪೊಲೀಸ್ ಇಲಾಖೆಯ ಚಿಹ್ನೆ ಗಂಡಭೇರುಂಡ. ಅಲ್ಲಿನ ನ್ಯಾಷನಲ್ ಪೊಲೀಸ್ ಅಕಾಡೆಮಿಯ ಚಿಹ್ನೆ ಹನುಮಂತ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತದಲ್ಲಿ ಅವರ ಪಾರ್ಲಿಮೆಂಟ್ ಭವನ ಇದೆ. ಆ ಪಾರ್ಲಿಮೆಂಟ್ ಭವನದ ಅಂಗಳದಲ್ಲಿ ಶ್ರೀಕೃಷ್ಣನ ಗೀತಾರಥದ ಆಕೃತಿಯನ್ನು ನಿಲ್ಲಿಸಿದ್ದಾರೆ. ಬಾಲಿ ದ್ವೀಪದಲ್ಲಿರತಕ್ಕಂಥ ವಿಶ್ವವಿದ್ಯಾಲಯದ ಹೆಸರು ಉದಯನ್ ಯೂನಿವರ್ಸಿಟಿ. ವಿಶ್ವವಿದ್ಯಾಲಯದ ಅಂಗಳದಲ್ಲೇ ಸರಸ್ವತಿಯ ಭವ್ಯವಾದ ವಿಗ್ರಹ ಇದೆ. ಜಾವಾದ ಪ್ರಾಂಗಣದ ಬ್ರಹ್ಮಾನಂದ ದೇಗುಲ ಬಹಳ ಪ್ರಾಚೀನವಾದದ್ದು. 140 ಅಡಿ ಎತ್ತರದ ಇದರ ಶಿಖರ ಮುಗಿಲಲ್ಲಿ ದೇವತೆಗಳ ಜೊತೆಗೆ ಮಾತನಾಡ್ತಿದೆಯೇನೋ ಅನ್ನೋ ಥರ ಇದೆ. ಜಗತ್ನಲ್ಲಿ 3 ರಾಷ್ಟ್ರೀಯ ರಾಮಾಯಣ ನೃತ್ಯ ಮೇಳಗಳಿದ್ದಾವೆ: ಕಾಂಬೋಡಿಯಾ, ಥಾಯ್ಲೆಂಡ್ ಮತ್ತು ಇಂಡೋನೇಷ್ಯಾ. ಆದರೆ ನಮ್ಮಲ್ಲೇ ಅಯೋಧ್ಯೆಯಲ್ಲಿ ಕೂಡ ಇಂಥ ಒಂದು ಮೇಳ ಇಲ್ಲದಲೇ ಇರತಕ್ಕಂಥದ್ದು ವಿಷಾದದ ಸಂಗತಿ. ಇಂಡೋನೇಷ್ಯಾದ ರಿಸರ್ವ್ ಬ್ಯಾಂಕ್ ಪ್ರಕಟ ಮಾಡಿದ ಒಂದು ನೋಟಿನ ಮೇಲೆ ಗಣೇಶನ ಚಿತ್ರ ಮುದ್ರಿತವಾಗಿತ್ತು. ನಮ್ಮಲ್ಲಿ ಇದನ್ನು ಕಲ್ಪಿಸಿಕೊಳ್ಳಕ್ಕಾದರೂ ಸಾಧ್ಯ ಇದೆಯಾ? ಈ ದ್ವೀಪ ಕಲ್ಪದ ಹೃದಯದಲ್ಲಿ ಭಾರತಕ್ಕೆ ನೀಡಿರತಕ್ಕಂತಹ ಸ್ಥಾನವನ್ನು ನೋಡಿದರೆ ಹೃದಯ ಪುಳಕಗೊಳ್ಳತ್ತೆ. ಹೀಗೆ ಹಿಂದೊಮ್ಮೆ ನಮ್ಮ ಹಿರಿಯರು ಇಡೀ ಜಗತ್ತನ್ನು ತಮ್ಮ ಸಾಂಸ್ಕೃತಿಕ ಸತ್ಯದಿಂದ ಪ್ರಭಾವಿತವನ್ನಾಗಿ ಮಾಡಿದ್ರು. ಆ ಚಿಹ್ನೆಗಳನ್ನು ಇವತ್ತಿಗೂ ನಾವು ಜಗತ್ತಿನಾದ್ಯಂತ ಕಾಣ್ತೀವಿ. ನಮಸ್ಕಾರ.